ಹುಬ್ಬಳ್ಳಿಯ 3,000 ಮಠಗಳಿಗೆ ಯತ್ನಾಳ್ ಅವರು ಭೇಟಿ ಕೊಟ್ಟಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಯತ್ನಾಳ್ ಅವರ ಈ ಭೇಟಿ. ಗುರುಸಿದ್ಧ ರಾಜಯೋಗೀಂದ್ರ ಶ್ರೀಗಳವರನ್ನ ಭೇಟಿಯಾಗಿದ್ದಾರೆ ಯತ್ನಾಳ್. ಬಿಜೆಪಿಯಿಂದ ಉಚ್ಚಾಟಿತ ಆದ ನಂತರ ಯತ್ನಾಳ್ ಅವರು ಬಹಳ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ಮಠಗಳಿಗೆ ಭೇಟಿ ಕೊಡ್ತಿದ್ದಾರೆ, ಅನೇಕ ಮುಖಂಡರನ್ನು ಭೇಟಿಯಾಗ್ತಿದ್ದಾರೆ. ಗುರುಸಿದ್ಧ ರಾಜಯೋಗೀಂದ್ರ ಶ್ರೀಗಳನ್ನ ಭೇಟಿಯಾಗಿದ್ದಾರೆ. ಇವತ್ತು 3 ಗಂಟೆಗೆ ಸುದ್ದಿಗೋಷ್ಠಿ ನಡೆಸ್ತಾರೆ ಯತ್ನಾಳ್ ಅವರು. ಹಾಗಾದ್ರೆ ಏನ್ ಹೇಳ್ಬೋದು ಸುದ್ದಿಗೋಷ್ಠಿಯಲ್ಲಿ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಈ ರೀತಿ ಮಠ ಮಾನ್ಯಗಳಿಗೆ ಭೇಟಿ ಕೊಡ್ತಾ ಇರೋದ್ರಿಂದ ಅದು ಕುತೂಹಲ ಕೆರಳಿಸ್ತಾ ಇದೆ. ಹುಬ್ಬಳ್ಳಿಯ 3,000 ಮಠಕ್ಕೆ ಯತ್ನಾಳ್ ಭೇಟಿ ಕೊಟ್ಟಿರೋದು ಅಂದ್ರೆ ಜೊತೆಗೆ ಇಲ್ಲಿ ರಾಜಯೋಗೀಂದ್ರ ಶ್ರೀಗಳನ್ನ ಭೇಟಿ ಮಾಡಿರೋದ್ರಿಂದ ಅವರ ನಿಲುವು ಏನ್ ಆಗಿರಬಹುದು ಅಂತ. ಈಗಾಗಲೇ ಬಸವಜಯ ಮೃತ್ಯುಂಜಯ ಶ್ರೀಗಳು ಕೂಡ ಅವರ ಬೆನ್ನಿಗೆ ನಿಂತಿದ್ರು. ಜೊತೆಗೆ ಈಗಾಗಲೇ ಲಿಂಗಾಯತ ಹಾಗೂ ಪಂಚಮಸಾಲಿ ಟ್ರಸ್ಟ್ಗಳಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇತ್ತು. ಇವ್ರ ಬೆನ್ನಿಗೆ ನಿಲ್ಬೇಡಿ ನೀವು ಅಂತ ಬಸವಜಯ ಮೃತ್ಯುಂಜಯ ಶ್ರೀಗಳಿಗೇನೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಟ್ರಸ್ಟಿಗಳು. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮತ್ತೆ ಯತ್ನಾಳ್ ಅವರು ರಾಜಯೋಗೀಂದ್ರ ಶ್ರೀಗಳನ್ನ ಭೇಟಿ ಆಗಿರೋದು, ಮತ್ತೆ 3 ಗಂಟೆಗೆ ಸುದ್ದಿಗೋಷ್ಠಿ ಕರೆದಿರೋದು, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾದ್ರೆ ಯತ್ನಾಳ್ ಅವರ ಮುಂದಿನ ನಡೆ ಏನಾಗಿರ್ಬಹುದು? ಹೊಸ ಪಕ್ಷ ಕಟ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಕಟ್ತಾರಾ? ಕಟ್ಟಿದ್ರೂ ಕೂಡ ಅದೆಲ್ಲ ಪಕ್ಷ ನಿಲ್ಲುತ್ತಾ? ಅವರು ಎಷ್ಟು ದಿನಗಳು ಕಾಯಬೇಕಾಗುತ್ತೆ? ಮುಂದಿನ ಚುನಾವಣೆ ಬರೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಅದ್ರ ಬದಲಿಗೆ ಮತ್ತೆ ಬಿಜೆಪಿಗೇನೆ ಸೇರ್ಪಡೆ ಆಗಬಹುದಾ? ಹೀಗೆಲ್ಲ ಒಂದಷ್ಟು ಕುತೂಹಲಗಳು ಇದ್ದೇ ಇದೆ. ಸರ್ ಈ ಕಡೆ ಸ್ವಲ್ಪ ಟರ್ನ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಯತ್ನಾಳ್ ಅವರು ಈ ರೀತಿಯಾಗಿ ಮಠಗಳಿಗೆ ಭೇಟಿ ನೀಡ್ತಾ ಇರೋದು, ಶ್ರೀಗಳನ್ನ ಭೇಟಿ ಆಗ್ತಾ ಇರೋದು ಸಾಕಷ್ಟು ಕುತೂಹಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಕಾರಣ ಅವ್ರು ಹೊಸ ಪಕ್ಷ ಕಟ್ತೀನಿ ಅಂತೆಲ್ಲ ಹೇಳ್ತಿದ್ರು, ಅದಕ್ಕೆ ಬೆಂಬಲ ಪಟ್ಕೊಳ್ತಿದಾರ ಏನ್ ಕತೆ ಅಂತ. ಜೊತೆಗೆ ಇನ್ನೂ 5 ವರ್ಷ ಅವ್ರು ಕಾಯ್ಬೇಕಾಗುತ್ತೆ, 4 ವರ್ಷ ಕಾಯ್ಬೇಕಾಗುತ್ತೆ ಚುನಾವಣೆ ಅಂತ ಬಂದ್ರೆ. ಈ ಪಕ್ಷ ನಿಲ್ಲುತ್ತಾ? ಸದ್ಯಕ್ಕೆ ಅವ್ರು ಸುದ್ದಿಗೋಷ್ಠಿ ಕರೆದಿರೋದು ಯಾಕೆ? ಸೌಖ್ಯ ಏನು ಉಚ್ಚಾಟಿತ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆಗೊಂಡ ಮೊದಲ ಬಾರಿಗೆ ಇಲ್ಲಿ ಅಂದ್ರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಬಂದಿದ್ರು. ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಬಂದಾಗ 3,000 ಮಠದ ಒಂದು ಏನು ಗುರು ಸಿದ್ದೇಶ್ವರ ಗದ್ದಿಗೆ ಏನಿದೆ, ಗುರುಸಿದ್ದೇಶ್ವರ ಗದ್ದಿಗೆ ಒಂದು ದರ್ಶನ ಪಡೆದು ನಂತರ ಇಲ್ಲಿ ಅಂದ್ರೆ ಮುಜುಗು ಶ್ರೀಗಳ ಒಂದು ಆಶೀರ್ವಾದ ಪಡೆಯುವಂತಹ ಕೆಲಸವನ್ನ ಮಾಡಿದ್ರು. ಮತ್ತು ಮುಜುಗು ಶ್ರೀಗಳು ಸಹ ಇಲ್ಲಿ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಒಂದು ಸ್ವಾಗತಿಸಿ ಅವರಿಗೆ ಒಂದು ಸನ್ಮಾನ ಮಾಡುವಂತಹ ಒಂದು ಶಾಲು ಹೊದಿಸಿ ಸನ್ಮಾನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ನಂತರ ಮಾತನಾಡಿದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಅಂದ್ರೆ ಕೇವಲ ಮಠಕ್ಕೆ ಭೇಟಿ ಕೊಡೋದಷ್ಟೇ ಅಲ್ಲ ಸಹಿತ ಮಠದಲ್ಲಿ ಏನೋ ಪ್ರಸಾದ ಸೇವನೆ ಅಂತ ಮಾಡುವಂತ ಕೆಲಸವನ್ನು ಸಹ ಇಲ್ಲಿ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ರು. ನಂತರ ಮಾತನಾಡಿದಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದಿಷ್ಟೇ, ನಾನು ಇಲ್ಲಿ ಅಂದ್ರೆ 3,000 ಮಠಕ್ಕೆ ಇವತ್ತು ಬಂದಿದ್ದೇನೆ. ಮೊನ್ನೆ ನಾನು ಕೊಪ್ಪಳದ ಒಂದು ಗವಿ ಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಮಠಕ್ಕೆ ಹೋಗಿದ್ದೆ. ಈ ಇಬ್ಬರನ್ನೂ ಸಹ ಇಲ್ಲಿ ಅಂತ ನಾನು ಸಿದ್ದೇಶ್ವರ ಸ್ವಾಮಿಗಳು ಏನು ಬಿಜಾಪುರದ ಒಂದು ಸಿದ್ದೇಶ್ವರ ಸ್ವಾಮಿಗಳಿದ್ರೆ ಆ ಸಿದ್ದೇಶ್ವರ ಸ್ವಾಮಿಗಳ ಒಂದು ಆಶ್ರಮ ಕಟ್ಟಿದ್ದೇವೆ. ಅವರ ಹೆಸರಲ್ಲಿ ಒಂದು ಆಶ್ರಮ ಕಟ್ಟಿದಾಗ ಅವ್ರಿಗೆ ಇಬ್ಬರನ್ನೂ ಸಹ ಇಲ್ಲಿ ಅಂದ್ರೆ ಆಶ್ರಮದ ಉದ್ಘಾಟನೆಗೆ ಈ ಇಬ್ಬರನ್ನು ಸ್ವಾಮೀಜಿಗಳು ಬಹಳಷ್ಟು ಹೆಸರು ಮಾಡಿದ್ದಾರೆ. ಮತ್ತು ಸಣ್ಣ ವಯಸ್ಸಲ್ಲೇ ಇಲ್ಲಿ ಅಂತಂದ್ರೆ ಕೊಪ್ಪಳದ ಗವಿ ಸಿದ್ದೇಶ್ವರ ಇರ್ಬೋದು, ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಹುಬ್ಬಳ್ಳಿಯ 3,000 ಮಠದ ಸುಪ್ರಸಿದ್ಧ ವೀರಶೈವ ಪರಂಪರೆಯ ಮಠ ಇದು. ಹೀಗಾಗಿ ಇವೆರಡೂ ಮಠಗಳಿಗೆ ಒಂದು ವಿಶೇಷವಾಗಿ ಭೇಟಿ ಕೊಟ್ಟು ಇಬ್ಬರೂ ಸ್ವಾಮಿಗಳಿಗೆ ನಾನು ಆಹ್ವಾನ ಕೊಟ್ಟಿದ್ದೇನೆ ಮತ್ತು ಬೇರೆ ಯಾವುದೇ ರಾಜಕಾರಣಿಗಳ ವ್ಯಕ್ತಿಗೆ ಇಲ್ಲಿ ಅಂದ್ರೆ ಆ ವೇದಿಕೆಗೆ ಆಹ್ವಾನವಿಲ್ಲ. ಹೀಗಾಗಿ ಒಂದು ಸಿದ್ದೇಶ್ವರ ಸ್ವಾಮಿಗಳ ಒಂದು ಆಶ್ರಮ ಏನಿದೆ, ಆಶ್ರಮ ಸಂಪುಟಗೆ ಇಲ್ಲಿ ಒಂದು ಪ್ರಸಾದ ನಿಲಯ ಕಟ್ಟಿದ್ದೀವಿ. ಅದರ ಉದ್ಘಾಟನೆಗೆ ಈ ಇಬ್ಬರು ಸ್ವಾಮಿಗಳಿಗೆ ನಾನು ಆಹ್ವಾನ ಕೊಡ್ಲಿಕ್ಕೆ ಬಂದಿದ್ದೇನೆ ವಿನಃ ಏನಂದ್ರೆ ಬೇರೆ ಇದಕ್ಕೆ ಊಹಾಪೋಹ ಕಲ್ಪಿಸೋದು ಬೇಡ ಅಂದ್ರು. ಇದೇ ಒಂದು ಸಮಯದಲ್ಲಿ ಮಾತನಾಡಿದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ ಇಲ್ಲಿ ಅಂದ್ರೆ ತಂದೆ ಮಕ್ಕಳ ವಿರುದ್ಧ ಇಲ್ಲಿ ಅಂದ್ರೆ ವಾಗ್ದಾಳಿ ನಡೆಸಿದ್ರು. ಅದು ಯಾವ ಮಟ್ಟಿಗೆ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಧ್ಯಾಹ್ನ 3 ಗಂಟೆಗೆ ಒಂದು ಸುದ್ದಿಗೋಷ್ಠಿಯನ್ನ ಕರೆದ್ರೆ ಆ ಸುದ್ದಿಗೋಷ್ಠಿಗೆ ಮುನ್ನವೇ ಇಲ್ಲಿ ಅಂತಂದ್ರೆ 3,000 ಮಠಕ್ಕೆ ಭೇಟಿ ಕೊಟ್ಟಂತಹ ಯತ್ನಾಳ್ ಅವರು ನಾನು ಇಲ್ಲಿ ಅಂದ್ರೆ ಕುಟುಂಬ ರಾಜಕಾರಣ ಏನಿದೆ ಆ ಕುಟುಂಬ ರಾಜಕಾರಣದಿಂದ ಮುಕ್ತ ಆದಾಗ ಬಿಜೆಪಿ ಪಕ್ಷಕ್ಕೆ ಕಾಲಿಡ್ತೀನಿ ವಿನಃ ಅಲ್ಲಿವರೆಗೂ ನಾನು ಆ ಪಕ್ಷಕ್ಕೆ ಕಾಲಿಡುವುದಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅದರ ಜೊತೆ
ಜೊತೆಗೆ ಇಲ್ಲಿ ಅಂತಂದ್ರೆ ಇಲ್ಲಿ ವಿಜೇಂದ್ರ ಶಿಕಾರಿಪುರಕ್ಕೆ ರಾಜೀನಾಮೆ ಕೊಡ್ಲಿ, ಅವ್ರಿಗೆ ದಮ್ ಇದ್ರೆ ಇಲ್ಲಿದ್ರೆ ರಾಜೀನಾಮೆ ಕೊಟ್ಟು ಉಪಚುನಾವಣೆ ಎದುರಿಸಲಿ, ನಾನೂ ಸಹ ಇಲ್ಲಿ ಅಂತಂದ್ರೆ ಉಪಚುನಾವಣೆಗೆ ಬರ್ತೀನಿ, ಇಬ್ಬರು ಇಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿ ಉಪಚುನಾವಣೆ ಎದುರಿಸೋಣ, ಯಾರು ಗೆಲ್ತಾರೆ ನೋಡೋಣ. ಅವ್ರು ಯಾರೋ ಒಂದು ಭಿಕ್ಷೆಯಿಂದ ಇಲ್ಲಿ ಅಂದ್ರೆ ಶಾಸಕರಾಗಿದ್ದರೆ ನಾನು ಹಂಗಲ್ಲ, ನಾನು ಸ್ವತಃ ಇಲ್ಲಿ ಅಂದ್ರೆ ನನ್ನ ಶಕ್ತಿಯಿಂದ ಗೆದ್ದಬಹುದು, ನಾನು ಭಗವಾ ಧ್ವಜದ ಮೇಲೆ ಇಲ್ಲಿ ಅಂದ್ರೆ ಚುನಾವಣೆ ಮಾಡ್ತೀನಿ, ಒಂದೇ ಒಂದು ಮುಸ್ಲಿಂ ಮತಗಳು ನನಗೆ ಬೇಕಾಗಿಲ್ಲ, ಅವ್ರಿಗೆ ತಾಕತ್ತಿದ್ರೆ ಆ ಚುನಾವಣೆಯನ್ನ ಎದುರಿಸಲಿ, ಉಪಚುನಾವಣೆಯಲ್ಲಿ ಗೆದ್ದು ಬೀರ್ಲಿ ಅಂತ ಮತ್ತೊಂದು ಸವಾಲು ಹಾಕುವಂತ ಕೆಲಸವನ್ನು ಯತ್ನಾಳ್ ಅವರು ಮಾಡಿದ್ರು. ಸೌಖ್ಯ, ಥ್ಯಾಂಕ್ ಯು ಎಲ್ಲಪ್ಪ ಡೀಟೇಲ್ಸ್ಗೆ. ಸರ್ ಲೋಕ ತಳಗಿರಿ